गुरुभ्यो नमः हरिः ओम् जन्माद्यस्य तोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् ವಸುದೇವ ದೇವಕಿಯರು ಕಾರಾಗೃಹದಲ್ಲಿದ್ದಾರೆ. ವಿಶೇಷವಾಗಿ ದೇವಕಿಯಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಆ ಭಗವಂತನನ್ನ ಸ್ತುತಿಸುವುದಕ್ಕೋಸ್ಕರವಾಗಿ ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ. ಅವರು ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಸ್ತೋತ್ರ ಹೇಗಿದೆ ಅನ್ನೋದನ್ನ ಕಳೆದ 2 ದಿನಗಳಿಂದ ನೋಡ್ತಾ ಇದ್ದೇವೆ. ಇನ್ನ ಗರ್ಭಸ್ತುತಿ ಎಂಬುದಾಗಿ ಕರೆದಿದ್ದಾರೆ. ಆ ಗರ್ಭಸ್ತುತಿ ಮುಂದೆ ಏನಿದೆ ಅನ್ನೋದನ್ನು ನೋಡೋಣ. ತ್ವಮೇಕ ಏವಾಸ್ಯ ಸತಃ ಪ್ರಸೂತಿಃ त्वमेक एवास्य सतः प्रसूतिः ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ स्थानं निधानं त्वमनुग्रहश्च ತ್ವನ್ಮಾಯಯಾ ಸಂವೃತಚೇತಸಸ್ತ್ವಾಂ त्वन्मायया संवृतचेतसत्त्वां चेतससत्त्वां ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ पश्यन्ति नानान विपश्चितोति ये ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ पश्यन्ति नानान विपश्चितो ಯೇ ये पश्चितो ये ಹ್ಮ್. ಹಿಂದಿನ ಶ್ಲೋಕದಲ್ಲಿ ಏಕಾಯನೋಸೋ ದ್ವಿಫಲಸ್ತ್ರಿಮೂಲಃ ಅನ್ನುವ ಈ ಶ್ಲೋಕದಲ್ಲಿ ಈ ಜಗದ್ವೃಕ್ಷಕ್ಕೆ, ಜಗತ್ತೆಂಬಂತಹ ವೃಕ್ಷಕ್ಕೆ ಕಾರಣನಾದವನು ಭಗವಂತ ಅಂತ ಹೀಗೆ ಭಗವಂತನ ಲಕ್ಷಣವನ್ನ ಹೇಳಿದ್ದಾರೆ. ಇದರ ಮೇಲೆ ಆಕ್ಷೇಪ ಬರುತ್ತೆ. ವೇದಗಳಲ್ಲಿ ಬೇರೆ ಬೇರೆ ರೀತಿಯಾದ ಮಾತುಗಳೆಲ್ಲ ಕೇಳಿ ಬರುತ್ತಲ್ಲ. ಹೇಗೆ ಬ್ರಹ್ಮಾದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ. ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳ ಮೊದಲಿಗೆ ಇದ್ದರು. ಇಡೀ ಪ್ರಪಂಚದ ಸೃಷ್ಟಿಕರ್ತ ಅವರೇ ಈ ಪ್ರಪಂಚವನ್ನು ರಕ್ಷಿಸುವವರು ಎಂಬುದಾಗಿ ವೇದ ಹೇಳ್ತಾ ಇದೆ. ಅಂದರೆ ಚತುರ್ಮುಖನೇ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು. ಈ ಪ್ರಪಂಚಕ್ಕೆ ಕಾರಣ ಚತುರ್ಮುಖ. ಇನ್ನೊಂದು ವೇದ ಹೇಳುತ್ತೆ, ಏಕೋ ರುದ್ರೋ ನ ದ್ವಿತೀಯಾಯ ತಸ್ಥೆ. ರುದ್ರ ಒಬ್ಬರೇ ಇದ್ರು ಸೃಷ್ಟಿಯ ಆರಂಭದಲ್ಲಿ. ರುದ್ರನನ್ನು ಹೊರತುಪಡಿಸಿ ಇನ್ಯಾರೂ ಇರಲಿಲ್ಲ. ಆದ್ರಿಂದ ಏನಾಯಿತು, ರುದ್ರನೂ ಜಗತ್ ಕಾರಣ ಅಂತ ಆಗುತ್ತೆ. ಹಾಗಾಗಿ ಇದು ನೀವು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಲಕ್ಷಣ ಏನು, ಜಗಜ್ಜನ್ಮಾದಿ ಕಾರಣತ್ವ ಅನ್ನುವ ಲಕ್ಷಣ ಭಗವಂತನಿಗೆ ಹೇಳಿದ್ದೀರಿ. ಇದು ಹೇಗೆ ಭಗವಂತನಿಗೆ ಕೂಡುತ್ತೆ? ಒಂದು ರೀತಿಯಲ್ಲಿ ನೋಡೋದು ಅಂದ್ರೆ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಅತಿವ್ಯಾಪ್ತಿ ದೋಷ ಬಂತಲ್ವ. ಲಕ್ಷಣ ಜಗಜ್ಜನ್ಮಾದಿ ಕಾರಣತ್ವ ಲಕ್ಷಣವನ್ನ ಹೇಳಿದ್ದೀರಿ, ಅದರದ್ದು ಬ್ರಹ್ಮನಲ್ಲೂ ಬರ್ತಾ ಇದೆ, ರುದ್ರದಲ್ಲೂ ಏವರಲ್ಲೂ ಬರ್ತಾ ಇದೆ. ಅದರಿಂದಾಗಿ ಅತಿವ್ಯಾಪ್ತಿ ದೋಷ ಬಂತಲ್ವಾ ಅಂತ ಕೇಳಿದ್ದಕ್ಕೆ ಆ ಅತಿವ್ಯಾಪ್ತಿ ದೋಷವನ್ನ ಈ ಶ್ಲೋಕದಲ್ಲಿ ಪರಿಹಾರವನ್ನು ಮಾಡ್ತಾ ಇದ್ದಾರೆ. ಅಸ್ಯ ಸತಃ, ಈ ಸತ್ಯವಾದ ಜಗತ್ತಿಗೆ ಪ್ರಸೂತಿ. ಪ್ರಸೂತಿ ಅಂದ್ರೆ ಕಾರಣನಾದವನು. ಅಂದ್ರೆ ಪ್ರಸೂತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಪ್ರಸೂತಿ ಅಂದ್ರೆ ಕಾರಣನಾದವನು. ಮತ್ತು ಸ್ಥಾನಂ ಅದಕ್ಕೆ ಆಶ್ರಯ.
ಸ್ಥಾನ ಅಂದರೆ ಆಶ್ರಯ. ತಿಷ್ಠತಿ ಅಸ್ಮಿನ್, ಈ ಭಗವಂತನಲ್ಲಿಯೇ ಪ್ರಪಂಚ, ಶ್ರೀಹರಿಯಲ್ಲಿಯೇ ಪ್ರಪಂಚ ನಿಂತಿರೋದ್ರಿಂದಾಗಿ ಪ್ರಪಂಚಕ್ಕೆ ಆಶ್ರಯ ಅವನು. ಸ್ಥಾನ ಅಂದರೆ ಆಶ್ರಯ ಅವನೇ. ನಿಧಾನ, ನಿಧೀಯತೆ, ಅವನು ಈ ಪ್ರಪಂಚಕ್ಕೆ ಆಶ್ರಯ ಕೊಟ್ಟಿದ್ದು ಮಾತ್ರ ಅಲ್ಲ, ಪ್ರಪಂಚವನ್ನ ಅನುಗ್ರಹಿಸ್ತಾನೂ ಇದ್ದಾನೆ. ಆ ಭಗವಂತನಿಂದ ಈ ಪ್ರಪಂಚವು ಅನುಗೃಹೀತವಾಗಿದೆ ಅಂತ ಅರ್ಥ. ನಿಧಾನಂ, ಹಾಗೆ ನಿಧಾನಂ ಅಂದರೆ ಆ ಭಗವಂತನಲ್ಲಿ ಇದೆ, ಮತ್ತು ಭಗವಂತನು ಈ ಪ್ರಪಂಚವನ್ನು ಅನುಗ್ರಹಿಸ್ತಾ ಇದ್ದಾನೆ. ಇದು ಆ ಭಗವಂತ ಮಾತ್ರ. ಹಾಗಾದ್ರೆ ಏನಾಯ್ತು, ಈ ಶ್ಲೋಕಕ್ಕೆ ಅಸ್ಯ ಸತಃ, ಈ ಸತ್ಯವಾದಂತಹ ಈ ಪ್ರಪಂಚಕ್ಕೆ ಪ್ರಸೂತಿ ಅಂದರೆ ಕಾರಣ, ಸ್ಥಾನ ಮತ್ತು ನಿಧಾನ ಅಂದರೆ ಆ ಭಗವಂತನಲ್ಲಿ ಪ್ರಪಂಚವು ನಿಂತಿದೆ, ಮತ್ತು ಪ್ರಪಂಚಕ್ಕೆ ಅನುಗ್ರಹವನ್ನ ಮಾಡುವವನು ತ್ವಂ ಏಕಃ ಏವ, ನೀನೊಬ್ಬನೇ ಆಗಿದ್ದಿ. ಆದರೆ ಬೇರೆ ಜನರು ಕೆಲವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಯಾಕೆ ಹಾಗೆ ಅಂದರೆ, ತ್ವನ್ಮಾಯೆಯ ಸಂವೃತ ಚೇತಸಃ, ಭಗವಂತನದ್ದೇ ಬಂಧನ ಶಕ್ತಿ ಇದೆ. ಆ ಭಗವಂತನ ಬಂಧನ ಶಕ್ತಿ ಅವರನ್ನೆಲ್ಲರನ್ನೂ ಕೂಡ ಬಂಧಿಸಿ ಇಟ್ಟಿದೆ. ಸಂವೃತ ಚೇತಸಃ ಅಂತಂದ್ರೆ ಭಗವಂತನ ಆ ಬಂಧನ ಶಕ್ತಿಯಿಂದ ಎಲ್ಲರ ಅಂತಃಕರಣ, ಎಲ್ಲರ ಮನಸ್ಸು ಅದು ಕಟ್ಟಲ್ಪಟ್ಟಿದೆ. ಆದ್ದರಿಂದಾಗಿ ಅವರು ತ್ವಾಂ ನಾನಾ ಪಶ್ಯಂತು, ನಿನ್ನನ್ನ ಬೇರೆ ರೀತಿಯಲ್ಲಿ ಕಾಣ್ತಾರೆ. ಇವನ್ ಜಗತ್ ಕಾರಣ ಅಲ್ವೋ ಏನೋ ಅನ್ನೋ ರೀತಿಯಲ್ಲಿ ಅವರು ಕಾಣ್ತಾರೆ. ಆದರೆ ಯಾರು ನ ಸಂವೃತ ಚೇತಸಃ, ನ ಸಂವೃತ ಚೇತಸ, ಯಾರಿಗೆ ಆ ಬಂಧನ ಶಕ್ತಿಯಿಂದ ಬಂಧನಕ್ಕೊಳಗಾಗಿಲ್ಲವೋ ಅಂತಹ ವಿಪಶ್ಚಿತಃ, ಅಂತಹ ವಿದ್ವಾಂಸರು ಅವರು ನಾನಾ ನಪಶ್ಯಂತಿ ಅಂತ ಅನ್ವಯ ಮಾಡ್ಬೋದು. ನಿನ್ನನ್ನು ಬೇರೆ ರೀತಿಯಲ್ಲಿ ಕಾಣೋದಿಲ್ಲ, ನೀನೇ ಈ ಪ್ರಪಂಚಕ್ಕೆ ಕಾರಣ ಎಂಬುದಾಗಿ ತಿಳಿಯುತ್ತಾರೆ. ಅದರಿಂದ ಪ್ರಪಂಚಕ್ಕೆ ಕಾರಣನಾದವನು ಆ ಭಗವಂತ ಮಾತ್ರ. ಅಲ್ಲೆಲ್ಲ ಕಡೆಯಲ್ಲಿಯೂ ಕೂಡ, ಈಗ ಬ್ರಹ್ಮ ದೇವಾನಾಂ ಎಂಬ ವೇದದಲ್ಲಿಯೋ, ಅಥವಾ ಏಕೋ ರುದ್ರೋ ನ ದ್ವಿತೀಯಾಯತಸ್ಥೆ ಎಂಬಲ್ಲಿಯೋ ಬ್ರಹ್ಮ ರುದ್ರ ಮೊದಲಾದ ಶಬ್ದಗಳನ್ನು ಬಳಕೆ ಮಾಡಿದ್ದರು. ಅದರಿಂದ ನಾವು ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಸ್ವೀಕಾರ ಮಾಡುವುದಲ್ಲ. ಅಲ್ಲಿ ಯೋ ದೇವಾನಾಂ ನಾಮಧ ಏಕ ಏವ ಅಂತ ಮತ್ತೊಂದು ವೇದ. ಆ ವೇದ ಏನು ಹೇಳುತ್ತೆ ಅಂತಂದ್ರೆ, ಪ್ರಪಂಚದಲ್ಲಿರುವ ಎಲ್ಲ ದೇವತೆಗಳ ನಾಮ ಅದು ಭಗವಂತನ ನಾಮಗಳೇ. ಮುಖ್ಯವಾಗಿ ಎಲ್ಲ ದೇವತೆಗಳ ನಾಮಗಳು ಕೂಡ ಭಗವಂತನ ನಾಮಗಳು. ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ವಿಷಯದಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಹೇಗೆ ಅಂದ್ರೆ, ಸಕಲ ನಾಮಗಳು ಭಗವಂತನದ್ದೇ. ಬ್ರಹ್ಮ, ರುದ್ರ, ವರುಣ, ಇಂದ್ರ ಎಲ್ಲ ನಾಮಗಳು ಭಗವಂತನ ನಾಮಗಳೇ. ಆದರೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ಕೆಲವು ನಾಮಗಳನ್ನ ಮಾತ್ರ ಇದು ನನ್ನ ಇರ್ಲಿ ಅಂತ ಇಟ್ಕೊಂಡು ಉಳಿದ ನಾಮಗಳನ್ನ ಬೇರೆ ಬೇರೆ ದೇವತೆಗಳಿಗೆ ಕೊಟ್ಟಿರ್ತಾನೆ. ಬೇರೆ ದೇವತೆಗಳಿಗೆ ಕೊಟ್ಟಿದ್ದಾನೆ ಅಂದ್ರೆ ಅದು ಅವರದ್ದಲ್ಲ, ಸ್ವಂತ ಯಾರದ್ದು ಅಂದ್ರೆ ಭಗವಂತನದ್ದು. ರಾಜೇ ವರ್ತೆ ಸ್ವಕಂಪುರಂ ಅಂತ ಒಂದು ಮಾತು ಬರುತ್ತೆ. ರಾಜ ಇಡೀ ಆ ಅರಮನೆಯಲ್ಲಿರತಕ್ಕಂತಹ ಎಲ್ಲ ಕೋಣೆ, ಎಲ್ಲ ಕೊಠಡಿಗಳು, ಇಡೀ ಅರಮನೆ ಪೂರ್ತಿ ಅವನದ್ದೇ. ಆದರೆ ಆ ಅರಮನೆ ಒಳಗಡೆ ಅದೊಂದು ಅಂತಃಪುರವನ್ನ ತನಗೆ ಅಂತ ಇಟ್ಟುಕೊಂಡು ಸ್ವಲ್ಪ ಚೆನ್ನಾಗಿ ವ್ಯವಸ್ಥಿತವಾಗಿರುವಂತಹ ಮನೆಯನ್ನ ಮಂತ್ರಿಗಳಿಗೆ, ಇನ್ನೂ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸಿದಂತಹ ಮನೆಗಳನ್ನ, ಕೊಠಡಿಗಳನ್ನ ಸೇನಾ ನಾಯಕರಿಗೆ ಹಂಚಿಕೊಟ್ಟಿರ್ತಾನೆ. ಆ ಕೋಣೆ ಕೊಠಡಿಗಳನ್ನ ಬೇರೆಯವರಿಗೆ ಕೊಟ್ಟಿದ್ದಾನೆ ಅಂದ್ರೆ ಅದು ಅವರದ್ದೇ ಅಂತ ಅಲ್ಲ, ಅದು ರಾಜನಿಗೆ ಸೇರಿದ್ದು. ರಾಜ
ಸಾಕು, ನನಗೆ ಇಷ್ಟು ಜಾಗ ಸಾಕು, ಉಳಿದ ಕಡೆಯಲ್ಲಿ ಅವರೆಲ್ಲ ಇರಲಿ ಅಂತ ಅನುಕೂಲ ಮಾಡಿಕೊಂಡು ಅವರಿಗೆಲ್ಲ ಕೊಟ್ಟಂತೆ ಭಗವಂತ ನಾರಾಯಣ, ಕೇಶವ, ಮಾಧವ ಮೊದಲಾದ ನಾಮಗಳನ್ನು ತನಗಾಗಿ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ತನಗೆ ಅನುಕೂಲಕ್ಕೆ ತಕ್ಕಂತೆ ಉಳಿದ ಬ್ರಹ್ಮ, ರುದ್ರ, ಇಂದ್ರ, ವರುಣ ಮುಂತಾದ ನಾಮಗಳು ತಂದೆ ತನ್ನದ್ದೇ ನಾಮಗಳು ಅವ್ರಿಗೂ ಕೂಡ ಕೊಟ್ಟಿದ್ದಾನೆ. ಅವರೆಲ್ಲರೂ ಕೂಡ ಬಳಕೆ ಮಾಡ್ಕೋತಿದ್ದಾರೆ. ಅದರಿಂದ ಎಲ್ಲೇ ಏನೇ ನಾಮಗಳು ಬಂದರೂ ಕೂಡ ನಾಮಾನಿ ಸರ್ವಾಣಿ ಯಂ ಆವಿಶಂತಿ ತಂವೈ ವಿಷ್ಣುಂ ಪರಮ ಉದಾಹರಂತಿ ಅನ್ನುವ ವೇದವೂ ಇದೆ. ಎಲ್ಲ ನಾಮಗಳು ಕೂಡ ತುಂಬಾ ಚೆನ್ನಾಗಿ ತಮ್ಮ ಅರ್ಥವನ್ನ ಪರಿಪೂರ್ಣವಾಗಿ ಭಗವಂತನಲ್ಲಿಯೇನೇ ಸಮರ್ಪಿಸಿಕೊಳ್ತಾ ಇದ್ದಾರೆ. ಹೇಗೆ ಎಲ್ಲ ನದಿಗಳು ಹೋಗಿ ಸಮುದ್ರವನ್ನು ಸೇರ್ತಾವೋ ಅದರಂತೆ ಸಕಲ ನಾಮಗಳು ಕೂಡ ವಿಷ್ಣುವನ್ನೇ ಹೋಗಿ ಸೇರ್ತಾವೆ. ಅದರ ಮುಖ್ಯ ಅರ್ಥ, ಯಾವುದೇ ಒಂದು ನಾಮವನ್ನು ತಗೊಂಡ್ರೂ ಕೂಡ ಆ ನಾಮದ ಮುಖ್ಯ ಅರ್ಥ ಪರಿಪೂರ್ಣವಾಗಿ ಹೊಂದಿಕೆ ಆಗೋದೆಲ್ಲಿ ಅಂದರೆ ಅವನಲ್ಲಿ. ಇಂದ್ರ ಅಂತ ಶಬ್ದ ಇದೆ. ಇಂದ್ರ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಇದಿ ಪರಮೈಶ್ವರ್ಯೇ ಅಂತ ಅರ್ಥ. ಯಾರಲ್ಲಿ ಐಶ್ವರ್ಯ ಇದೆಯೋ ಅವನು ಇಂದ್ರ. ಶಚೀಪತಿಯಲ್ಲಿ ಇಂದ್ರ ಶಬ್ದವನ್ನು ನಾವು ಬಳಸ್ತೇವೆ. ಶಚೀಪತಿಯಲ್ಲಿ ಇಂದ್ರ ಶಬ್ದವನ್ನು ಬಳಸ್ತೇವೆ. ಶಚೀಪತಿಯು ಪರಮೈಶ್ವರ್ಯವುಳ್ಳವನ ಅಲ್ಲ, ಯಾವಾಗೋ ಒಂದ್ಸಲ ಐಶ್ವರ್ಯವನ್ನ ಕಳ್ಕೋತಾನೆ. ದುರ್ವಾಸರ ಶಾಪಕ್ಕೆ ಗುರಿಯಾಗಿ ಇಡೀ ತನ್ನ ಐಶ್ವರ್ಯವನ್ನು ಕಳ್ಕೋತಾನೆ. ಆವಾಗ ಅವನಿಗೆ ಪುನಃ ಐಶ್ವರ್ಯವನ್ನು ಕೊಡುವುದಕ್ಕೋಸ್ಕರ ತಾನೇ ಭಗವಂತ ಉಪೇಂದ್ರನಾಗಿ ವಾಮನನಾಗಿ ಪುನಃ ಅವತಾರ ಮಾಡಿ ಬಂದು ಬಲಿಚಕ್ರವರ್ತಿಯಿಂದ ಆ ಐಶ್ವರ್ಯವನ್ನು ತೆಗೆದು ಮತ್ತೆ ಇಂದ್ರನಿಗೆ ಕೊಡ್ತಾನೆ. ಹಾಗಾಗಿ ಯಾರನ್ನ ನಾವು ಇಂದ್ರ ಅಂತ ಕರಿತೇವೋ ಅವನೇನು ಶಾಶ್ವತವಾದ ಇಂದ್ರ ಅಲ್ಲ, ಅಥವಾ ಅವನಲ್ಲಿ ಎಣ ಇಲ್ಲದೇ ಇರುವಷ್ಟು ಐಶ್ವರ್ಯ ಇಲ್ಲ, ಮತ್ತು ಇದ್ರೂ ಅವನಲ್ಲಿ ಸ್ವತಂತ್ರವಾಗಿ ಇಲ್ಲ, ಇನ್ನೊಬ್ಬರ ಅಧೀನವಾಗಿ. ಭಗವಂತನಲ್ಲಿ ಆ ಐಶ್ವರ್ಯ ಸ್ವತಂತ್ರವಾಗಿದೆ, ನಿರಂತರವಾಗಿ ಇದೆ. ಲಕ್ಷ್ಮೀಪತಿಯಾಗಿದ್ದಾನೆ ಅದರಿಂದ. ಮತ್ತು ನಿರವಧಿಕ, ಎಷ್ಟು ಐಶ್ವರ್ಯ ಅಂತ ಹೇಳಿ ಬರಲ್ಲ. ಪ್ರಾಯ ಶಚೀಪತಿಯ ಐಶ್ವರ್ಯವನ್ನ ಆಡಿಟ್ ಮಾಡಿ ಇಷ್ಟೇ ಅಂತ ಹೇಳ್ಬಿಡ್ಬೋದು. ಇಷ್ಟಿಷ್ಟಿದೆ ಇವನಿಗೆ, ಇವನ ಅರಮನೆ ಅದು ಇದು ಎಲ್ಲ ಅವನ ತಗೊಂಡು ಇವನಿಗಿಷ್ಟೇ ಐಶ್ವರ್ಯ ಇದೆ ಅಂತ ನಾವು ತೀರ್ಮಾನ ಮಾಡಬೇಕು. ಆದರೆ ಭಗವಂತನ ಐಶ್ವರ್ಯ ಎಣೆ ಇಲ್ಲದ ಐಶ್ವರ್ಯ, ಸ್ವತಂತ್ರವಾದ ಐಶ್ವರ್ಯ, ಶಾಶ್ವತವಾದ ಐಶ್ವರ್ಯ. ಈ ಅರ್ಥಗಳನ್ನು ನೋಡಿದಾಗ ಇಂದ್ರ ಶಬ್ದ ತನ್ನನ್ನ ಸಮಗ್ರವಾಗಿ ಯಾರಲ್ಲೇ ಅರ್ಪಿಸಿಕೊಳ್ಳುತ್ತೆ, ಭಗವಂತನಲ್ಲಿ ತಾನೆ. ಹೀಗೆ ವಿಚಾರ ಮಾಡಿದಾಗ ಸಕಲ ಶಬ್ದಗಳು ಕೂಡ ಅದು ಭಗವಂತನ ಶಬ್ದಗಳೇ ಆಗಿದ್ದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಅಲ್ಲೆಲ್ಲಾದರೂ ಬ್ರಹ್ಮ ಶಬ್ದದಿಂದ ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ ಅಂತ ಹೇಳಿದರೂ ಕೂಡ ಆ ಬ್ರಹ್ಮ ಅಂದ್ರೆ ವಿಷ್ಣು. ಏಕೋ ರುದ್ರೋ, ಆ ರುದ್ರ ಶಬ್ದ ವಾಚ್ಯ, ರುದ್ರ ಶಬ್ದವು ಯಾರನ್ನು ಹೇಳ್ತಾ ಇದೆ ಅಂತಂದ್ರೆ ಅದು ವಿಷ್ಣುವನ್ನು ಹೇಳ್ತಾ ಇದೆ. ಹೇಗೆ ರುದ್ರ ಶಬ್ದ ವಿಷ್ಣುವನ್ನು ಹೇಳುತ್ತೆ? ರುದ್ರ ಅಂದ್ರೆ ರುಕ್ ದ್ರ, ರುಕ್ ದ್ರ ಅಂದ್ರೆ ಏನು? ರುಕ್ ಅಂದ್ರೆ ರೋಗ, ದ್ರ ಅಂದ್ರೆ ಪರಿಹಾರ ಮಾಡುವವನು. ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನಃ. ಉಳಿದವರೆಲ್ಲ ರೋಗವನ್ನು ಪರಿಹಾರ ಮಾಡ್ತಾರೆ. ಯಾವ ರೋಗವನ್ನು ಪರಿಹಾರ ಮಾಡ್ತಾರೆ? ಸಂಸಾರದಲ್ಲಿ ಈ ದೇಹಕ್ಕೆ ಬರತಕ್ಕಂತಹ ರೋಗಗಳನ್ನು ಪರಿಹಾರ ಮಾಡ್ತಾರೆ. ಅದೇ ಭಗವಂತ ಈ ಸಂಸಾರವೆಂಬ ರೋಗವನ್ನು ಪರಿಹಾರ ಮಾಡ್ತಾನೆ. ಸಂಸಾರವೇ ಒಂದು ರೋಗ. ಆ ಸಂಸಾರದ ರೋಗ ಪರಿಹಾರ, ಸಂಸಾರವೆಂಬ ರೋಗ ಪರಿಹಾರ ಆಗ್ಬೇಕಲ್ಲ, ಅದಾಗಬೇಕು ಅಂತಂದ್ರೆ ಭಗವಂತ ಬೇಕೇ ಬೇಕು, ನಾರಾಯಣ ಬೇಕೇ ಬೇಕು. ಆದ್ದರಿಂದಾಗಿ ಎಲ್ಲ ಶಬ್ದಗಳು, ಸಕಲ ಶಬ್ದಗಳು ಕೂಡ ಭಗವನ್ನಾಮಗಳಾಗಿದ್ದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಿಂದಾಗಿ ಹಿಂದೆ ಹೇಳಿದ ಅತಿವ್ಯಾಪ್ತಿ ದೋಷ ಇಲ್ಲ ಅನ್ನೋದನ್ನ ಈ ರೀತಿಯಾಗಿ ಹೇಳ್ಕೊಳ್ಬೋದು.
ಧರ್ಮರ ವ್ಯಾಖ್ಯಾನದಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಇದೇ ವಿಷಯಗಳೇ ಇದೆ. ಈ ವೇದದ ಅರ್ಥವನ್ನ ಈ ಶ್ಲೋಕದ ಅರ್ಥವನ್ನ ಹೀಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಹೇಗೆ ವಿಜಯಧ್ವಜರ ವ್ಯಾಖ್ಯಾನ, ಸತ್ಯಧರ್ಮರ ವ್ಯಾಖ್ಯಾನದಲ್ಲಿ ನಾವು ನೋಡ್ತಿದ್ದೀವಿ, ಅದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರವಾಗಿ ಹಿಂದೆ ಒಂದು ಶ್ಲೋಕವನ್ನ ಶ್ರೀಮದ್ ಆಚಾರ್ಯರು ಉಲ್ಲೇಖವನ್ನ ಮಾಡಿದ್ದಾರೆ. ಅಸ್ಯ ಸರ್ಗಾಧಿಕೃದ್ ವಿಷ್ಣು ಸದಾನಂದೈಕ ರೂಪಕಃ. ಈ ಒಂದು ಭಾಗ ಅಸ್ಯ ಸರ್ಗಾಧಿಕೃತ್, ಈ ಪ್ರಪಂಚದ ಸೃಷ್ಟಿ ಮೊದಲಾದವುಗಳನ್ನ ಮಾಡುವವನು ಅವನೇ ಅನ್ನೋದನ್ನ ಹಿಂದಿನ ಶ್ಲೋಕದಲ್ಲೇ ಹೇಳಿದ್ದಾರೆ. ಪ್ರಾಯ ಮುಂದೆ ಬರತಕ್ಕಂತಹ ಈ ಶ್ಲೋಕ ತ್ವಮೇವ ಏವಾಸ್ಯ ಜಗತ್ ಪ್ರಸೂತಿ ಅನ್ನುವಂತಹ ಈ ಶ್ಲೋಕ ಅದನ್ನೇ ತಾನೇ ಹೇಳ್ತಾ ಇದೆ. ಈ ಪ್ರಪಂಚದ ಸೃಷ್ಟಿ ಅವನಿಂದ ನಡೀತಾ ಇದೆ ಎನ್ನುವಂತಹದ್ದು ಅದು ಅಲ್ಲಿ ಶ್ರೀಮದ್ ಆಚಾರ್ಯರು ಹಿಂದಿನ ಶ್ಲೋಕದಲ್ಲಿ ಏನೇ ಈ ಭಾಗದಿಂದ ಅಸ್ಯ ಸರ್ಗಾಧಿಕೃದ್ ವಿಷ್ಣು ಸದಾನಂದೈಕ ರೂಪಕಃ ಅನ್ನುವ ಈ ಮಾತಿನಿಂದ ಇದಕ್ಕೆ ವ್ಯಾಖ್ಯಾನವನ್ನ ಹಿಂದೆ ಮಾಡಿ ಆಗಿದೆ ಮಧ್ವಾಚಾರ್ಯರು ಅಂತ ಮಾತನ್ನ ಹೇಳ್ತಾರೆ. ಬಿಭರ್ಷಿ ರೂಪಾಣ್ಯವಬೋಧ ಆತ್ಮನ್ ಬಿಭರ್ಷಿ ರೂಪಾಣ್ಯವಬೋಧನಾತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮ ಭದ್ರಾಣಿ ಮುಹುಃಖಲಾನಾಂ. ಸತಾಮ ಭದ್ರಾಣಿ ಮುಹುಃ ಖಲಾನಾಂ. ಭಗವಂತ ಈ ಪ್ರಪಂಚವನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ. ಏನು ರಕ್ಷಣೆ ಮಾಡೋದು ಅಂದ್ರೆ ಏನು? ರಕ್ಷಣೆ ಮಾಡೋದು ಅಂತಂದ್ರೆ ಆಯಾಯ ಕಾಲಕ್ಕೆ ಆಯಾಯ ಕಾಲಗಳಲ್ಲಿ ತನ್ನ ಭಕ್ತರಿಗೆ ಬರತಕ್ಕಂತಹ ಅನಿಷ್ಟಗಳನ್ನ, ಆಪತ್ತುಗಳನ್ನ ಪರಿಹಾರ ಮಾಡುವುದು, ಇದು ಪಾಲನೆ. ಇದಕ್ಕಾಗಿಯೇ ಭಗವಂತ ಅನೇಕ ಅವತಾರಗಳನ್ನು ತಾಳಿ ಬರ್ತಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅವಬೋಧ ಆತ್ಮನ್, ಅವಬೋಧ ಅಂದ್ರೆ ಜ್ಞಾನ. ಜ್ಞಾನಸ್ವರೂಪನಾಗಿರತಕ್ಕಂತಹ ನಿನ್ನಲ್ಲಿ ಅಥವಾ ಜ್ಞಾನಸ್ವರೂಪವಾಗಿರತಕ್ಕಂತಹ ನೀನು ಬಿಭರ್ಷಿ ರೂಪಾಣಿ, ನೀನು ಯಾರದ್ದೂ ಅಧೀನವಾಗಿ ನೀನು ಅವತಾರಗಳನ್ನು ಸ್ವೀಕಾರ ಮಾಡುವನಲ್ಲ. ಸ್ವೇಚ್ಛೆಯಿಂದಲೇನೆ ಇದೆಲ್ಲವನ್ನು ಕೂಡ ನೀನು ಸ್ವೀಕಾರವನ್ನು ಮಾಡ್ತೀ. ಅದರಿಂದ ಒಂದು ವಿಷಯ ಹೇಳ್ದಂಗಾಯ್ತು, ಎಷ್ಟೋ ಸಲ ಕೆಲವರು ಈ ಭೂಮಿಗೆ ಹುಟ್ಟಿ ಬಂದಿರ್ತಾರೆ, ಶಾಪದಿಂದ ಹುಟ್ಟಿ ಬರೋದಿರುತ್ತೆ. ಅಥವಾ ಸಾಮಾನ್ಯವಾಗಿ ಎಲ್ಲರೂ ಕೂಡ ಶುಕ್ರ ಶೋಣಿತಗಳ ಸಂಬಂಧದಿಂದ ಹುಟ್ಟಿ ಬರೋದಿರುತ್ತೆ. ಅದ್ಯಾವುದೂ ಅಲ್ಲ. ಅವನು ಸ್ವೇಚ್ಛೆಯಿಂದಲೇ ಅವತಾರವನ್ನ ಮಾಡಿ ಬರ್ತಾನೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕ್ಷೇಮಾಯ, ಕ್ಷೇಮಾಯ ಅಂದ್ರೆ ಆಯಾಯ ಕಾಲಕ್ಕೆ ಬರಬಹುದಾದಂತಹ ಆಪತ್ತುಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ. ಕ್ಷೇಮ ಅನ್ನೋ ಶಬ್ದಕ್ಕೆ ಆಪತ್ತುಗಳ ಪರಿಹಾರ ಅನ್ನುವಂಥದ್ದನ್ನ ಯಾದವ ಅನ್ನುವ ಕೋಶವು ಪ್ರತಿಪಾದನೆ ಮಾಡ್ತಾ ಇದೆ. ಕ್ಷೇಮೋ ನ ಪ್ರಾಪ್ತ ರಕ್ಷಾಯಾಮ್. ಕ್ಷೇಮ ಅನ್ನುವ ಶಬ್ದ ಪುಲ್ಲಿಂಗದಲ್ಲಿದೆ. ಅದು ರಕ್ಷಣೆ, ಪ್ರಾಪ್ತವಾದ ಆಪತ್ತು ಪರಿಹಾರಕ್ಕೆ ಮಾಡತಕ್ಕಂಥ ರಕ್ಷಣೆ ಅನ್ನುವಂಥ ಅಭಿಪ್ರಾಯದಲ್ಲಿ ಇದೆ. ಭಗವಂತ ಅವತಾರಗಳನ್ನು ಸ್ವೀಕಾರ ಮಾಡ್ತಾನೆ. ಎಂಥ ಅವತಾರಗಳದು, ಎಂಥ ರೂಪಗಳದು? ಸತ್ವೋಪಪನ್ನಾನಿ ಅಂದ್ರೆ ಬಲ, ಜ್ಞಾನ ಮೊದಲಾಗಿರತಕ್ಕಂತಹ ಸರ್ವ ಗುಣಗಳಿಂದ ಕೂಡಿರತಕ್ಕಂಥವುಗಳು. ಸತಾಂ ಸುಖಾವಹಾನಿ, ಸಜ್ಜನರಿಗೆ
ಮುಹುಹು. ಮುಹುಹು ಅಂತಂದ್ರೆ ಈ ಲೋಕದಲ್ಲಿ ಪರಲೋಕದಲ್ಲಿ ಎರಡೂ ಕಡೆಯಲ್ಲಿಯೂ ಕೂಡ ಸುಖಗಳನ್ನು ಕೊಡತಕ್ಕಂತಹ ಖಲಾನಾಂ ಅಭದ್ರಾಣಿ. ಖಲರು ಅಂದ್ರೆ ದುಷ್ಟರು, ಕಂಸ ಮೊದಲಾಗಿರತಕ್ಕಂತಹ ದುಷ್ಟರಿಗೆ ಅದು ಅಭದ್ರಾಣಿ, ಅವರಿಗೆ ಅಂಧಂತಮಸ್ಸನ್ನ ಕೊಡತಕ್ಕಂತಹ ರೂಪಗಳು. ಅಂತಹ ರೂಪಗಳನ್ನ ನೀನು ಸ್ವೀಕಾರವನ್ನ ಮಾಡ್ತೀ ಅಂತ ಹೇಳ್ತಾರೆ. ಇಲ್ಲಿ ಭಗವಂತನಿಗೆ ಆತ್ಮನ್ ಅಂತ ಸಂಬೋಧನೆ ಇಟ್ಕೊಂಡಿದ್ದಾರೆ ಸತ್ಯಧರ್ಮರು. ಅವರು ಹಿಂದೆ ಆತ್ಮನ್ ಅನ್ನೋದಕ್ಕೆ ಆತ್ಮನಿ ಎಂಬುದಾಗಿ ಸಪ್ತಮಿ ವಿಭಕ್ತ್ಯಂತವಾಗಿ ಅದನ್ನ ಪರಿಣಾಮ ಮಾಡಿಕೊಂಡು ಅರ್ಥವನ್ನ ಹೇಳಿದ್ರು. ಈಗ ಆತ್ಮನ್ ಅಂದ್ರೆ ಸ್ವಾಮಿ ಅಂತ ಭಗವಂತನಿಗೆ ಸಂಬೋಧನೆ ಮಾಡಿ, ನೀನು ಚರಾಚರಸ್ಯ ಲೋಕಸ್ಯ ಕ್ಷೇಮಾಯ, ಇಡೀ ಸಮಸ್ತ ಚರಾಚರ ಪ್ರಪಂಚಕ್ಕೆ ಕ್ಷೇಮವನ್ನ ಉಂಟು ಮಾಡುವುದಕ್ಕೋಸ್ಕರವಾಗಿ ಅವತಾರವನ್ನ ಮಾಡ್ತೀ. ಎಂಥದ್ದು ಸತ್ವೋಪಪನ್ನಾನೆ, ಬಲಜ್ಞಾನಾದಿಗಳಿಂದ ಕೂಡಿರತಕ್ಕಂತಹ. ಸತ್ವಂ ಅಂದ್ರೆ ಸತ್ವ ಶಬ್ದಕ್ಕೆ ಸ್ವಾತಂತ್ರ್ಯ ಅಂತ ಅರ್ಥ. ಅಂದ್ರೆ ಸ್ವತಂತ್ರವಾಗಿ ನೀನು ಮಾಡ್ತಾ ಇದ್ದಿ ಇವೆಲ್ಲವನ್ನೂ ಕೂಡ. ನಿನ್ನ ಅವತಾರಗಳು ಸತ್ವೋಪಪನ್ನಾನೆ ಅಂದ್ರೆ ಸ್ವಾತಂತ್ರ್ಯದಿಂದ ಕೂಡಿರುತ್ತೆ. ನಿನ್ನ ಸ್ವತಂತ್ರ ಇಚ್ಛೆಯಿಂದ ಇರುತ್ತೆ ಇವುಗಳು. ಅಸ್ವಾತಂತ್ರ್ಯದಿಂದ ಮಾಡತಕ್ಕಂಥದ್ದಲ್ಲ. ಉಳಿದವರಿಗೆಲ್ಲ ಹೇಗೆ ಅಸ್ವಾತಂತ್ರ್ಯದಿಂದ ಆಗುತ್ತೋ ಹಾಗಲ್ಲ ಇದು. ಇದು ಸತ್ವ ಶಬ್ದಕ್ಕೆ ಸ್ವಾತಂತ್ರ್ಯ ಅನ್ನುವಂಥ ಅರ್ಥ. ಅದು ಏಕಾದಶ ಸ್ಕಂಧದ ತಾತ್ಪರ್ಯ ನಿರ್ಣಯದ ಇದೇ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಸತ್ವ ಶಬ್ದಕ್ಕೆ ಸ್ವಾತಂತ್ರ್ಯ ಅಂತ ಅರ್ಥವನ್ನು ಬರೆದಿದ್ದಾರೆ. ಅದರ ಆಧಾರದಲ್ಲಿ ಸತ್ವೋಪಪನ್ನಾನಿ ಅಂತಂದ್ರೆ ಸ್ವತಂತ್ರವಾಗಿ ಅವತಾರವನ್ನ ಮಾಡತಕ್ಕಂಥದ್ದು. ಸುಖಾವಹಾನಿ, ಸಜ್ಜನರಿಗೆ ಸುಖವನ್ನ ಉಂಟು ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲದೇನೆ ಖಲಾನಾಂ ಮುಹುಹು ಅಭದ್ರಾಣಿ ಅಂದ್ರೆ ಕಂಸ ಮೊದಲಾಗಿರತಕ್ಕಂಥವರಿಗೆ ಪುನಃ ಪುನಃ ಅಮಂಗಲ ತಮಸ್ಸು, ಅಂಧನ್ ತಮಸ್ಸೆ ಮೊದಲಾಗಿರತಕ್ಕಂಥವುಗಳನ್ನ ಕೊಡತಕ್ಕಂತಹ ರೂಪಾಣಿ ವಿಭರ್ಷಿ. ಸಜ್ಜನರಿಗೆ ಬಂದಿರತಕ್ಕಂತಹ ಕಷ್ಟಗಳನ್ನ ಪರಿಹಾರಕ್ಕೋಸ್ಕರವಾಗಿ, ದುಷ್ಟರ ಅಂಧನ್ ತಮಸ್ಸೆ ಮೊದಲಾಗಿರತಕ್ಕಂಥವುಗಳಿಗೋಸ್ಕರವಾಗಿ ನೀನು ಮಾಡ್ತೀ ಅಂತ. ಹಿಂಗೂ ಅನ್ವಯ ಮಾಡಿಕೊಳ್ಬಹುದು. ಏನು ಅಂತಂದ್ರೆ ಸುಖಾವಹಾನಿ ಅನ್ನೋದಕ್ಕೆ ಸುಖವನ್ನ ಕೊಡತಕ್ಕಂಥವುಗಳು ಅಂತಲೂ ಅರ್ಥ. ಸುಖ ಅವಹಾನಿ, ಸುಖವನ್ನ ಕೊಡದೇ ಇರುವಂಥವುಗಳು. ಸುಖ ಆವಹಾನಿ ಅಂತ ಮಾಡಿಕೊಂಡ್ರೆ ಸುಖವನ್ನ ತಂದು ಕೊಡುವವುಗಳು. ಸುಖ ಅವಹಾನಿ ಅಂತಂದ್ರೆ ಸುಖವನ್ನ ಕೊಡದೇ ಇರುವವುಗಳು ಅಂತಲೂ ಅರ್ಥ ಆಗುತ್ತೆ. ಅದರಿಂದ ಯಾನಿ ಅಭದ್ರಾಣಿ ಅಂದ್ರೆ ಯಾರು ಅಭದ್ರರು, ಅಮಂಗಳರು, ದ್ವಿತೀಯ ಮಕ್ಕಳು ದೈತ್ಯರಿದ್ದಾರೋ ಅಂತಹ ಖಲರ ಮುಹು ಸುಖಸ್ಯ ಅವಹಾನಿ, ಸುಖವನ್ನ ಕೊಡದೇ ಇರತಕ್ಕಂಥವುಗಳು ಆ ಭಗವಂತನ ರೂಪಗಳು. ಹೀಗೆ ಅದನ್ನು ಕೂಡ ನಾವು ಆ ರೀತಿಯಲ್ಲೂ ಆ ಶಬ್ದವನ್ನ ಪುನಃ ಆವೃತ್ತಿ ಮಾಡಿಟ್ಟುಕೊಂಡು ಅರ್ಥ ಮಾಡಿಕೊಳ್ಬಹುದು ಅಂತ ಅದನ್ನು ಹೇಳ್ತಾ ಇದ್ದಾರೆ. ಯಾನಿ ಅಭದ್ರಾಣಿ ವರ್ತಂತೆ ತೇಷಾಂ ಖಲಾನಾಂ ಸುಖಸ್ಯ ಅವಹಾನಿ ಅಂತ ಅರ್ಥ ಮಾಡಿಕೊಂಡ್ರೆ ಈಗ ಹೇಳಿದ ಅರ್ಥ ಸಿಕ್ಕುತ್ತೆ. ಅಂದ್ರೆ ದ್ವಿತೀಯ ಮಕ್ಕಳು ಯಾರು ದೈತ್ಯರಿದ್ದಾರೋ, ಅಭದ್ರರಾಗಿರತಕ್ಕಂತಹ ದುಷ್ಟರ ಸುಖವನ್ನು ಉಂಟು ಮಾಡದ, ಅವರಿಗೆ ದುಃಖವನ್ನ ಉಂಟು ಮಾಡುವ ಅಂತ ಅರ್ಥ. ಅಂತಹ ರೂಪಗಳನ್ನ ಭಗವಂತ ತಾನು ಸ್ವತಂತ್ರವಾಗಿ ಸ್ವೇಚ್ಛೆಯಿಂದ ಸ್ವೀಕಾರವನ್ನ ಮಾಡ್ತಾನೆ. ಇಲ್ಲಿ ನಿಲ್ಲಿಸ್ಕೊಂಡು ಹರೇ ನಮಃ. ಶ್ರೀಕೃಷ್ಣ.